ಜಯ ವಿಜಯರಾಯ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಮಹಾನಂದಿನಿ ಕ್ಷೇತ್ರ ಸುಳಾದಿ. ಮಹಾನಂದಿನಿ ಕ್ಷೇತ್ರ ಮಹಿಯೋಳು ಪ್ರತಿಗಾಣೆ ಅಹಿಪತಿ ವರ್ಣಿಸಲಾರನಯ್ಯ. ಮಹಾಪುರುಷಾರ್ಥ ಪರ ಇಹದಲ್ಲಿ ಸಿದ್ಧ ಅಹಿಭೂಷಣ ನಿಲ್ಲಿ ನಲಿಯುತ್ತಿದ್ದ. ಅಹಂಕಾರವನ್ನೇ ಅಳಿದು ವಿಹಿತದಿಂದಲಿ ಯಾತ್ರಿ ರಹಸ್ಯದಲ್ಲಿ ಮಾಡಿದ ನರಗೆ. ದೇಹ ನಿರ್ಮಲ ಪಂಚದ್ರೋಹಗಳೋಡೋವು ಶ್ರೀಹರಿದಯದಿಂದ ಪಾಲಿಸುವ. ಮಹಾಯಜ್ಞನಾಮ ವಿಜಯ ವಿಠಲನ ದಾಸೋಹಂ ನಾಗದತಿ ಫಲವಾಹದೆ ಮರುಳೇ. ಶಿಲವೆಂಬೋ ವಿಪ್ರ ಬಲು ಕಾಲದಲ್ಲಿ ಒಲಿದು ತಪವ ಮಾಡಿ ಪುಲಿದೊಗಲಾಂಬರನ ಒಲಿಸಿ ಮಕ್ಕಳ ಪಡೆದ ಬಲವಂತರೀರ್ವರನು. ಇಳೆಯೋಳು ಪೆಸರಾದ ಬಲವಂತ ಮಹಾಕರ್ಮ ವಿಜಯವೀಟ್ಟಲನ್ನ ಒಲುಮೆಯಿಂದಲಿ ಕ್ಷೇತ್ರ ಪೊಳೆವುದು ನಿತ್ಯದಲ್ಲಿ. ನಂದನರಾದರೂ ಸಿಲನೆಂಬೋ ಭೂಸುರಗೆ ನಂದನ ಪರ್ವತರೆಂಬೋರಿಬ್ಬರು. ಮಹಾನಂದದಿಂದಲಿ ತಪವ ಮಾಡಲು ಪರ್ವತನೆಂಬುವನು ಪೋಗಿ ಶ್ರೀಗಿರಿಯಲಿ ನಿಂತ. ನಂದನನೆಂಬವ ಮನಸ್ಸು ದೃಢವಾಗಿ ನಂದನಲ್ಲಿಗೆ ಬರಬೇಕೆಂದಾಪೇಕ್ಷಿಸೆ. ಒಂದೇ ಬಕುತಿಯಲ್ಲೂ ತಪವನ್ನು ಮಾಡಲು ಒಂದೇ ಬಕುತಿಯಲ್ಲಿ ತಪವನ್ನು ಮಾಡಲು. ಕಂದರ್ಪ ಪಿತಾಮಹ ಶಕುತಿ ವಿಜಯ ವಿಠಲ ನಂದಮೂರುತಿಯ ಕೃಪೆಯಿಂದಾಯಿತು ಸಾಧ್ಯ. ಭೂಸೂರನೆಸಗಿದ ತಪಸ್ಸಿಗೆ ಬಲು ಮೆಚ್ಚಿ ಕಾಶಿಯಲ್ಲಿದ್ದ ಉತ್ತರ ವಾಹಿನಿ ವಾರಣಾಸಿ ಗಂಗೆ ಮಧ್ಯ ಬೊಮ್ಮನಾಳದಿಂದ ತಾಸುಲಭದಲ್ಲಿ ಗುಪ್ತಗಾಮಿನಿಯಾಗಿ ಶೇಷ ಪರ್ವತಕ್ಕೆ ಬಂದಾಳು ವಿನಯದಿಂದ. ವಾಸರ 40ರೊಳಗೆ ಕೃಷ್ಣ ಭವನಾಸಿ ಮಿಕ್ಕಾದ ಪಂಚತೀರ್ಥ ಒಡಗೂಡಿ ದೋಷವರ್ಜಿತ ಶ್ರೀ ವಿಜಯ ವಿಠಲನ್ನ ಪಾದ ಸಲೀಲಲ್ಲಾದೆ ಅನ್ಯತ್ರವಿಲ್ಲ. ಅಂದಿನ ರಭ್ಯವಾಗಿ ವೃಂದಾರಕ ಸರ್ವಸಿದ್ಧ ಗಂಧರ್ವರೆಲ್ಲರೂ ನಾರಿ ವೃಂದಗಳು ನಿತ್ಯ ನಿತ್ಯ ಬಂದು ರಾತ್ರಿಯಲ್ಲಿ ಪರಮಾನಂದ ಲೀಲೆಯಾಡುತ್ತಾ ಇಂದುಧರ ಸಹಿತ ಗೋವಿಂದನ ಧ್ಯಾನದಲ್ಲಿ ಅಂದು ಮೊದಲಾಗಿ ಮಹಾನಂದಿನಿ ಪೆಸರಿನಿಂದ ಮಂದಾಕಿನಿ ಕರೆಸಿಕೊಂಡು ಚಂದದಿಂದಲಿ ನಲಿವಳು ಬಂದು ನಿಂದು ಮಿಂದು ಬಂದು ವಂದನೆ ಎಂದವರಿಗೆ ಬಂದು ವಿಜಯ ವಿಠಲನು ಎಂದೆಂದಿಗೆ ಬಿಡದೆ ಪೊರೆವಾ. ದೇನುಗೆರೆದುದೇ ಸಾಕ್ಷಿ ಈ ಕಥೆಯನ್ನು ತಿಳಿದು ಈ ನಿಧಿಯಲಿ ವಿಜಯ ವಿಠಲನ್ನ ಕೊಂಡಾಡಿ. ಧೇನುಗರೆದುದೇ ಸಾಕ್ಷಿ ಈ ಕಥೆಯನ್ನು ತಿಳಿದು ಈ ನಿಧಿಯಲಿ ವಿಜಯ ವಿಠಲನ್ನ ಕೊಂಡಾಡಿ. ಹರೇ ಶ್ರೀನಿವಾಸ. ಜೈ ವಿಜಯರಾಯ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಮಹಾನಂದಿನಿ ಕ್ಷೇತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಮಹಾನಂದಿನಿ ಕ್ಷೇತ್ರ ಮಹಿಯೋಳು ಪ್ರತಿಗಾಣೆ. ಈ ಭೂಮಿ ಮೇಲೆ ಇದಕ್ಕೆ ಸರಿಸಮಾನವಾಗಿ ಇನ್ನೊಂದು ಸ್ಥಳ ಕಾಣೆ ಅಂತ ಹೇಳ್ತಾರೆ. ಅಹಿಪತಿ ವರ್ಣಿಸಲಾರನಯ್ಯ. ಇದನ್ನು ವರ್ಣಿಸಲಾರದಷ್ಟು, ದೇವ್ರನ್ನ ಯಾವ ರೀತಿ ವರ್ಣಿಸಲಾರದಷ್ಟು ಕಷ್ಟನೋ ನಮಗೆ ದೇವರಿಗೆ ಗುಣಗಳನ್ನ ವರ್ಣಿಸ್ಲಿಕ್ಕೆ ಆಗೋದಿಲ್ಲೋ ಅದೇ ಥರ ಈ ಸ್ಥಳನ ಕೂಡ ವರ್ಣಿಸ್ಲಿಕ್ಕೆ ನಮಗೆ ಆಗಲ್ಲ. ಮಹಾಪುರುಷಾರ್ಥ ಕೊಡ್ತದ ಇದು. ಇಹ ಪರಲೋಕದೊಳಗೆ ನಮಗೆ ಮಹಾಪುರುಷಾರ್ಥ ಕೊಡ್ತದ. ಅಹಿಭೂಷಣನಿಲ್ಲಿ ನಲಿಯುತ್ತಿದ್ದ. ಇಲ್ಲಿ ಈಶ್ವರ ಇಲ್ಲಿ ಇದ್ದಾನೆ. ಅಹಂಕಾರ ಬಿಟ್ಟು ಇಲ್ಲಿ ಹೋಗಿ ನಾವು ವಿನಯದಿಂದ ಯಾತ್ರೆ ಮಾಡಿದವರಿಗೆ ದೇಹ ನಿರ್ಮಲವಾಗಿ ಪಂಚದ್ರೋಹಗಳು, ನಾವು ಮಾಡಿದ ಪಂಚಮಹಾಪಾತಕಗಳನ್ನು ಪರಿಹಾರ ಆಗ್ತದೆ.
ಶ್ರೀಹರಿದಯದಿಂದ ಇಲ್ಲಿ ಪಾತಕಗಳು ಪರಿಹಾರವಾಗ್ತವೆ ಅಂಥೇಳಿ ಫಲ ಕೊಡ್ತಾನೆ ದೇವರು. ಇಲ್ಲಿ ಬಂದು ರುದ್ರಾಂತರ್ಗತ ನಾರಸಿಂಹನ, ಇಲ್ಲಿ ಮಹಾನಂದಿ, ನಂದಿ ಈಶ್ವರನ ವಾಹನ, ಈಶ್ವರ ಮನೋನಿಯಾಮಕ, ರುದ್ರಾಂತರ್ಗತ ನಾರಸಿಂಹ, ಆತನಂತರ್ಗತವಾದ ನರಸಿಂಹದೇವರನ್ನ ನಾವು ಪ್ರಾರ್ಥನಾ ಮಾಡಬೇಕು. ಎಲ್ಲಿ ಹೋದರೂ, ಯಾವ ಸ್ಥಳದೊಳಗೆ ಹೋದರೂ ಕೂಡ ಆ ಅಂತರ್ಗತ ಪರಮಾತ್ಮನ್ನ ನಾವು ಅಲ್ಲಿ ಇದ್ದು, ಯಾರೇ ಒಂದು ಈಶ್ವರದ್ದೇ ಆಗಿರ್ಬೋದು, ಯಾರು ಇದ್ದರೂ ಕೂಡ ಅಲ್ಲಿ ಕೂತು ಅವರು ದೇವರ ತಪಸ್ಸು ಮಾಡ್ತಾ ಇದ್ದಾರೆ ಎಂಬುದು ನಮಗೆ ಬರಬೇಕು. ಇದು ಧ್ರುವತಾಳದೊಳಗೆ ಹೇಳಿರೋದು. ಮಟ್ಟತಾಳದೊಳಗೆ ಶಿಲದ ಅಂಬೋ ಒಬ್ಬಾತ ಒಂದು ವಿಪ್ರ, ಒಂದು ಬ್ರಾಹ್ಮಣ, ಬಹಳ ಕಾಲ ತಪಸ್ಸು ಮಾಡ್ತಾನೆ. ಈಶ್ವರನ ತಪಸ್ಸು ಮಾಡಿ ಪುಲಿದೊಗಲಾಂಬರನ ಈಶ್ವರನ ತಪಸ್ಸು ಮಾಡಿ ಒಲಿಸಿ ಈಶ್ವರನ ಒಲಿಸಿ ಮಕ್ಕಳನ್ನ, 2 ಮಕ್ಕಳು ಬೇಕು, ಒಳ್ಳೆ ಹೆಸರು ಇದ್ದಿದ್ದು ಮಕ್ಕಳಾಗಬೇಕು, ಅವರು ನಿನ್ನ ಭಕ್ತರಾಗಿರಬೇಕು ಅಂತ ಬೇಡ್ಕೋತಾನೆ. ಇಳೆಯಳು ಪೆಸರಾದ ಬಲವಂತ ಮಹಾಕರ್ಮ ವಿಜಯ ವಿಠಲ. ಈ ಕ್ಷೇತ್ರಗಳೇ ಹೆಸರಾಗಿದವರು ಇರಬೇಕು ಅಂದಿದ್ದದಕ್ಕೆ ಕ್ಷೇತ್ರಗಳಾಗಿ ಇರೋ ಥರ ಮಕ್ಕಳನ್ನ ಪ್ರಸಾದ ಮಾಡ್ತಾನೆ ಈಶ್ವರ. ಇದು ಮಟ್ಟತಾಳದೊಳಗೆ ಹೇಳಿರೋದು. ತ್ರಿವಿಡ ತಾಳದೊಳಗೆ ನಂದನನಾದರೂ ಶಿಲನೆಂಬೋ ಭೂಸುರಗೆ, ಶಿಲಾದಿ ಎಂಬೋ ಭೂಸುರಗೆ ಆನಂದದಿಂದ ವರಗಳು ಕೊಡ್ತಾನೆ ಈಶ್ವರ. ಒಬ್ಬಾತನ ಹೆಸರು, ಆತನ ಮಕ್ಕಳ ಹೆಸರು ಪರ್ವತ, ಶಿಲದನ ಮಕ್ಕಳ ಹೆಸರು ಪರ್ವತ, ಶೈಲ ಅಂಥೇಳಿ. ಇನ್ನೊಬ್ಬಾತನ ಹೆಸರು ನಂದನ ಅಂಥೇಳಿ ಬರುತ್ತೆ. ಮಹಾ ಅಲ್ಲ, ನಂದನ. ಈ ಮಕ್ಕಳು ಕೂಡ ಹುಟ್ಟಿದ ಮೇಲೆ ಆನಂದದಿಂದ ತಪಸ್ಸು ಮಾಡ್ತಾರೆ. ಪರ್ವತ ಅಂಬಾತ ತಪಸ್ಸು ಮಾಡಿ ನನ್ನ ಮೇಲೆ ನೀನು ಸದಾ ಇರಬೇಕು ಅಂತ ಬೇಡ್ಕೋತಾನೆ ಈಶ್ವರನ. ಆಯಿತು ಅಂಥೇಳಿ ಈಶ್ವರ ಅವರಿಗೆ ವರ ಕೊಟ್ಟು, ಶ್ರೀಶೈಲ ಅಂಬೋ ಪರ್ವತ ನೀನಾಗು, ನಿನ್ನೊಳಗೆ ನಾನು ಬಂದು ವಾಸ ಮಾಡ್ತೀನಿ ಅಂಥೇಳಿ ವರ ಕೊಡ್ತಾನೆ. ಹೀಗಾಗಿ ಶ್ರೀಶೈಲ ಅಂಬೋ ಗಿರಿ ಏನಿದೆ ಅಲ್ಲ, ಆ ಪರ್ವತ ಶ್ರೀಗಿರಿಯ ಪರ್ವತ ಶಿಲದನ ಒಂದು ಮಗ. ಈಶ್ವರ ಬಂದು ವಾಸವಾಗಿದ್ದಾನೆ, ನಾನು ಇನ್ನೂ ಹಾಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಮಗ ಕೂಡ ತಪಸ್ಸು ಮಾಡಿ ಇಲ್ಲೇ ಬಂದು ವಾಸವಾಗಬೇಕು ನನ್ನ ಎದುರಿಗೆ ಅಂತ ಕೇಳ್ತಾನೆ. ಅದು ಒಂದೇ ಅಲ್ಲಾರ್ದಾಗಿ ನೀನು ಕಾಲು ಕೆಳಗಿಡಬಾರ್ದು, ನನ್ನ ಮೇಲೆ ಇರಬೇಕು, ಅಂದರೆ ನಾನೇ ನಿನಗೆ ಇದು ವಾಹನ ಆಗಬೇಕು ಅಂತ ಕೇಳ್ಕೊತಾನೆ. ಅದಕ್ಕೆ ಒಂದೇ ಬಕುತಿಯಲ್ಲಿ ತಪವನ್ನು ಮಾಡಲು ಕಂದರ್ಪಪಿತ ಮಹಶಕುತಿ ವಿಜಯ ವಿಠಲನಂದಾ ಮೂರುತಿಯ ಕೃಪೆಯಿಂದ ಆಯಿತು ಸಾಧ್ಯ. ಇಲ್ಲಿ ಬಂದು ಇರಬೇಕು ಅಂದಿದ್ದದಕ್ಕೆ ಆ ಮಹಾನಂದಿನಿ ಕ್ಷೇತ್ರದೊಳಗೆ ಬಂದು ವಾಸವಾಗ್ತಾನೆ ಈಶ್ವರ. ಅದೇ ಥರ ತನ್ನ ಮೇಲೆ ಇರಬೇಕು ಅಂತ ಅಂದಿದ್ದದಕ್ಕೆ ನಂದಿ ವಾಹನ ಆಗಿ ಈಶ್ವರನ ವಾಹನ ಅಂತ ಅನ್ಸ್ಕೊತಾನೆ. ಭೂಸುರ ರೆಸಗಿದ ತಪಸ್ಸಿಗೆ ಬಲು ಮೆಚ್ಚಿ ಇಲ್ಲಿ ಇವ್ರು ಮಾಡಿದ ತಪಸ್ಸಿಗೆ ಮೆಚ್ಚಿ ಕಾಶಿಯಲ್ಲಿದ್ದ ಉತ್ತರವಾಹಿನಿ, ವಾರಣಾಸಿ ಗಂಗೆ ಎಲ್ಲ ಬಂದು ಇಲ್ಲಿ ಗುಪ್ತಗಾಮಿನಿಯಾಗಿ ಇಲ್ಲಿ ಬಂದು ಅಲ್ಲಿ ಶೇಷಪರ್ವತಕ್ಕೆ ಹೋಗಿ ಇಲ್ಲಿ ಬಂದು ಭವನಾಶಿನಿ ಮಿಕ್ಕಾದ ಪಂಚತೀರ್ಥಗಳು ಎಲ್ಲ ಬಂದು ಇಲ್ಲಿ ವಾಸವಾಗಿದ್ದಾವೆ. ಈ ಮಹಾನಂದಿನಿ ಕ್ಷೇತ್ರದೊಳಗೆ ಇದ್ದಿದ್ದ ಆ ನೀರು ಜಲ ಅಲ್ಲಿ ಎಲ್ಲ ಗಂಗೆ, ಪ್ರತಿಯೊಂದು ಗಂಗೆಲಿಂದ ಹಿಡ್ಕೊಂಡು ವಾರಣಾಸಿಲಿಂದ ಬಂದ ಗಂಗೆ ಗುಪ್ತಗಾಮಿನಿಯಾಗಿ ಬಂದು ಅದೇ ಕೃಷ್ಣ ನದಿ, ಭವನಾಶಿನಿ ನದಿ, ಎಲ್ಲ ನದಿಗಳು ಬಂದು ಇಲ್ಲಿ ವಾಸವಾಗಿದ್ದಾವೆ ಅಂಥೇಳಿ. ಅಂದಿನಾರಭ್ಯವಾಗಿ ವೃಂದಾರಕ ಸರ್ವಸಿದ್ಧ ಇಲ್ಲಿ ಇಷ್ಟೆಲ್ಲ ಬಂದಿದ್ದದಕ್ಕೆ ಆವಾಗಲಿಂದ ಎಲ್ಲರೂ ದೇವತೆಗಳು, ಗಂಧರ್ವರು, ಎಲ್ಲ ವೃಂದಗಳು ಬಂದು ನಿತ್ಯ ಬಂದು ರಾತ್ರಿಯಲ್ಲಿ ಪರಮಾನಂದಲಿಂದ ಲೀಲೆ ಆಡುತ್ತಾ ನರ್ತನೆ ಮಾಡ್ತಾ ದೇವ್ರನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಇಂದುಧರ ಸಹಿತ ಈಶ್ವರನ ಸಹಿತ ಗೋವಿಂದನ ಧ್ಯಾನದಲ್ಲಿ ಅಲ್ಲಿ ಬಂದು ಅಂದು ಮೊದಲಾಗಿ
ಹಾಗೆ ಮಹಾನುಭಾವರೆಲ್ಲರೂ ಬಂದು ಇಲ್ಲಿ ಯಾವಾಗೆ ಬಂದು ದೇವರು ಇಲ್ಲಿ ಇದ್ದಾನೆ, ದೇವರು ಇದ್ದಿದ್ದಕ್ಕೆ ಇಷ್ಟು ಈಶ್ವರ ಬಂದು ಇಲ್ಲಿ ನೆಲೆಸಿದ್ದಾನೆ ಎಂಬುದಕ್ಕೆ ಎಲ್ಲರೂ ಬಂದು ಇಲ್ಲಿ ಗೋವಿಂದನ ಧ್ಯಾನ ಮಾಡ್ತಾರೆ. ಅದಕ್ಕೆ ಅವಾಗಲಿಂದ ಮಹಾನಂದಿನಿ ಅಂತ ಹೆಸರಿನಿಂದ ಕರೆಸ್ಕೊಳ್ಳತ್ತೆ. ಮಂದಾಕಿನಿ ಕರೆಸಿಕೊಂಡು ಚಂದದಿಂದಲಿ ನಲಿವಳು. ಇಲ್ಲಿ ಮಂದಾಕಿನಿ, ಅಲ್ಲಿಂದ ಮಂದಾಕಿನಿ ನದಿನೇ ಇಲ್ಲಿ ಬಂದು ಚಂದದಿಂದಲಿ ನಲಿತಾಳೆ. ಅದಕ್ಕೆ ಬಂದು ನಿಂದು ಮಿಂದು ಇಲ್ಲಿ ಬಂದು ಸ್ನಾನ ಮಾಡಿ ವಂದನೆ ಮಾಡಿದರೆ ಈಶ್ವರ ಅಂತರ್ಗತ ನರಸಿಂಹದೇವರು ನಮಗೆ ಒಲಿತಾನೆ, ಎಂದೆಂದಿಗೂ ಬಿಡೋದಿಲ್ಲ. ದೇನುಗರೆದುದೇ ಸಾಕ್ಷಿ ಈ ಕತೆ ಕೇಳು. ಇದು ಆದಮೇಲೆ ಎಷ್ಟೊಂದು ವರ್ಷ ಆದಮೇಲೆ ಅಲ್ಲಿ ಈಶ್ವರನ್ ಎಲ್ಲ ಇದು ಹೋಗ್ಬಿಟ್ಟಿದಾಗೆ ಒಂದು ಆಕಳ ಬಂದು ಹಾಲು ಕೊಡ್ತಾ ಇತ್ತಂತೆ. ಇಲ್ಲಿ ಕೂಡ ಅಲ್ಲಿ ಬಂದು ಎದಕ್ಕೆ ಹಾಲು ಎಲ್ಲಿ ಕೊಡ್ತಾ ಇದೆ ಅಂತ ಬಂದು ನೋಡಿದಾಗೆ ಅದನ್ನು ಹೊಡಿಲಕ್ಕೆ ಹೋದರೆ ಆಕಳನ್ನು ಅದು ಹೋಗಿ ಒಂದು ಜಾಗದರೊಳಗೆ ಕಾಲಿಡುತ್ತದೆ. ಅಲ್ಲಿ ಈಶ್ವರನ ತಲೆ ಮೇಲೆ ಅದು ಕಾಲಿಟ್ಟಿದ್ದಕ್ಕೆ ಈಶ್ವರಂದು ವಿಗ್ರಹ ಕೂಡ ಒಂದು ಸ್ವಲ್ಪ ಹಿಂಗಾಗಿರತ್ತೆ ಅಂತ ಹೇಳ್ತಾರೆ ಅಲ್ಲಿ. ಅದಕ್ಕೆ ದೇನುಗರೆದಿದೆ, ಈ ದೇನು ಬಂದು ಹಾಲೆರೆದಿದ್ದೇ ಸಾಕ್ಷಿ. ಈ ಕಥೆಯನ್ನು ಈ ಕತೆ ತಿಳಿದು ಈ ನಿಧಿಯಲ್ಲಿ ವಿಜಯ ವಿಠಲನ್ನ ಕೊಂಡಾಡು. ಈ ಜಾಗದೊಳಗೆ ಬಂದು ದೇವರನ್ನ ಕೊಂಡಾಡು. ಯಾವುದೇ ಒಂದು ಜಾಗಕ್ಕೆ ನಾವು ಹೋಗಿದ್ದೀವಿ ಅಂತಂದರೆ ಅಲ್ಲಿ ಇದ್ದ ಇತರತ್ರ ಎಲ್ಲ ದೇವತೆಗಳು ಅವ್ರ ಅಂತರ್ಗತ ಪರಮಾತ್ಮನ ನಾವು ಧ್ಯಾನ ಮಾಡಬೇಕು. ಅವರೂ ಅಲ್ಲಿ ಬಂದು ಕೂತಿದ್ದಾರೆ ಅಂದರೆ ಆ ಸ್ಥಳಕ್ಕೆ ಮಹಾತ್ಮೆ ಇದೆ. ಅಲ್ಲಿ ಕೂತು ದೇವರ ನಾಮಸ್ಮರಣೆ ಮಾಡ್ಕೋತಾ ಅವರು ದೇವರನ್ನ ಇದು ಮಾಡ್ತಾ ಇರ್ತಾರೆ, ಸದಾ ತಪಸ್ಸು ಮಾಡ್ತಾ ಇರ್ತಾರೆ ಅಂಥೇಳಿ. ಅದಕ್ಕೆ ಮಹಾನಂದಿನಿ ಕ್ಷೇತ್ರದೊಳಗೆ ಈಶ್ವರ ನಂದಿ ಈಶ್ವರ ಎಲ್ಲ ದೇವಾನುದೇವತೆಗಳು ಅಲ್ಲಿ ಬಂದು ದೇವರನ್ನ ಗೋವಿಂದ ನಾಮಸ್ಮರಣೆ ಮಾಡ್ತಾ ಸದಾ ನಲಿತಾ ಇರ್ತಾರೆ, ಪರಮ ಆನಂದದಿಂದ ಕುಣಿತಾ ಇರ್ತಾರೆ ಅಂಥೇಳಿ ವಿಜಯದಾಸರು ಹೇಳಿದ್ದಾರೆ. ಇಲ್ಲಿ ದೇವರು ನುಡಿಸಿದಷ್ಟು ಅರ್ಥ ಹೇಳಲು ಪ್ರಯತ್ನ ಮಾಡಿದ್ದೀನಿ. ಇದರೊಳಗೆ ಏನಾದರೂ ತಪ್ಪು ಇದ್ದರೆ ತಿದ್ದಬೇಕಾಗಿ ವಿನಂತಿ. ನಾಹಂ ಕರ್ತ ಹರಿ ಕರ್ತ. ಶ್ರೀಕೃಷ್ಣಾರ್ಪಣಮಸ್ತು.